ಮುಸ್ಲಿಂ ಯುವಕರ ಗುಂಪಿನಿಂದ ಹಿಂದೂ ಯುವಕರ ಮೇಲೆ ಹಲ್ಲೆ ಆಗಿರುವಂತಹ ಆರೋಪ ಕೇಳಿಬಂದಿದೆ. ಈ ಘಟನೆ ಆಗಿರೋದು ಮಂಡ್ಯದಲ್ಲಿ. ಯಾವ ಕಾರಣಕ್ಕೆ ಹಲ್ಲೆ, ಏನಾಯ್ತು ಅನ್ನೋ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಗಮನಿಸ್ತಾ ಇದ್ದೀರಾ, ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ನಡೆಸಿ ಹಲ್ಲೆ ಆಗಿರುವಂತಹ ಆರೋಪ ಕೇಳಿ ಬಂದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ಆಗಿರೋದಿದು. 5 ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದ್ದಾರೆ ಅನ್ನೋದು ಆರೋಪ. ಗಲಾಟೆ ತಡೆಯೋದಕ್ಕೆ ಮುಂದಾದವರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರಂತೆ ಮುಸ್ಲಿಂ ಯುವಕರು. ಬಳಿಕ ಹಿಂದೂಗಳ ಮನೆಗೆ ನುಗ್ಗಿ ಎಲ್ಲ ಬೆದರಿಕೆ ಹಾಕಿದ್ದಾರಂತೆ ಪುಂಡರು. ಗಾಯಾಳುಗಳಿಗೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಆಸ್ಪತ್ರೆ ಬಳಿ ಗಾಯಾಳುಗಳ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಹಲ್ಲೆ ನಡೆಸಿ ದಾಂಧಲೆ ನಡೆಸಿದವರ ಬಂಧನಕ್ಕೂ ಕೂಡ ಪೊಲೀಸರ ಹತ್ರ ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನೆ ಸ್ವರೂಪವನ್ನ ಕೂಡ ಈ ಘಟನೆ ಪಡೆದುಕೊಂಡಿದೆ. ನಾಗಮಂಗಲದ ಬೆಳ್ಳೂರಿನಲ್ಲಿ ಆಗಿರೋದಿದೆ. ಆಸ್ಪತ್ರೆ ಮುಂಭಾಗ ಗಮನಿಸ್ತಾ ಇರುವಂತಹ ದೃಶ್ಯ ವೀಲಿಂಗ್ ಮಾಡಿದಾಗ ಎಷ್ಟು ಜನ ಬಂದಿದ್ರು ಸ್ಟೇಷನ್ ಸರ್? ಅವರು ಬರೀ ಒಂದು ಹುಡುಗ ವೀಲಿಂಗ್ ಮಾಡಿ ತಪ್ಪು ಮಾಡ್ದ ಅಂತ ಹೊಡೆದಿದ್ದಕ್ಕೆ ಪೊಲೀಸ್ ಇವಾಗ ಇವ್ನು ಹೊಡೆದ ಆಕ್ಷನ್ ತಗೋತಾರೆ. ನಿಧಾನಕ್ಕೆ ನಿಮ್ ಸಮಸ್ಯೆ ನಿಧಾನಕ್ಕೆ ಹೇಳಿ. ಮಾತಾಡ್ತಾರೆ ತಡಿಬೇಕು. ರಾತ್ರಿ ರೋಡ್ ರಾತ್ರಿ 12 ಆಮೇಲೆ ಪೊಲೀಸರು ಅವ್ರಿಗೆಲ್ಲ ಬೈದಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರೋಹಿತ್, ಈ ಮುಸ್ಲಿಂ ಯುವಕರ ಗುಂಪು ಹಲ್ಲೆ ಮಾಡಿದ್ದು ಯಾಕೆ, ಯಾವಾಗ ಆಗಿರೋದಿತ್ತು, ಮತ್ತೆ ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ ಈಗ? ಮಮತಾ, ಶನಿವಾರ ಒಂದು ಕ್ಷುಲ್ಲಕ ಕಾರಣಕ್ಕೆ ಆಗಿರುವಂಥದ್ದು, ಅದು ಕೂಡ ಬೈಕ್ನ ಓವರ್ಟೇಕ್ ಮಾಡಿರು ಅಂತೇಳಿ ಒಂದಷ್ಟು ಹಿಂದೂ ಯುವಕರು ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಗಲ್ಲಿಗೆ ಎಲ್ಲ ಘಟನೆಗಳು ಕೂಡ ಮುಕ್ತಾಯ ಆಗಿತ್ತು. ಆದರೆ ಇವತ್ತು ಒಂದಷ್ಟು ಯುವಕರು, ಅನ್ಯಕೋಮಿನ ಯುವಕರು ಗುಂಪು ಕಟ್ಕೊಂಡ್ಬಂದು ಈ ಒಂದು ಏನು ಹಲ್ಲೆ ಒಳಗಾಗಿದ್ದಾನೆ ಆ ಯುವಕನ ಮನೆ ಮೇಲಕ್ಕೆ ಅಲ್ಲೇ ಏನು ಅಟ್ಯಾಕ್ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಪರಿವಾರದವರು ಮತ್ತು ಅಕ್ಕಪಕ್ಕದ ಮನೆಯವರು ಸೇರಿದಂತೆ ಬೆಳ್ಳೂರು ಪಟ್ಟಣದ ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಮಂಡ್ಯದ ಬೆಳ್ಳೂರು ಏನಿದೆ, ಬೆಳ್ಳೂರು ಕ್ರಾಸ್ನಲ್ಲಿರುವಂತಹ ಆದಿಚುಂಚನಗಿರಿಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಪೋಷಕರು ಅವರೆಲ್ಲರೂ ಕೂಡ ಇಲ್ಲಿ ಇರುವಂಥದ್ದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲೇ ಆಗಿದೆ. ಆ ನಿಟ್ಟಿನಲ್ಲಿ ಪ್ರತಿ ಬಾರಿ ಕೂಡ ನಾಗಮಂಗಲ ಪಟ್ಟಣದಲ್ಲಿ ಈ ರೀತಿಯ ಘಟನೆಗಳು ಜರುಗ್ತಾ ಇದ್ದಾವೆ ಆಗಿಂದಾಗೇನೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಅವ್ರ ವಿರುದ್ಧವಾಗಿ ಕಠಿಣ ಕ್ರಮಗಳು ಜರುಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ಅವ್ರನ್ನೂ ಸಹ ಮಾತಾಡ್ತೀನಿ. ಅವ್ರೇನು ಹೇಳ್ತಾರೆ ಅಂತೇಳಿ ಕೂಡ ನಾವು ಗಮನಿಸ್ಬೋದು. ಅಮ್ಮ, ಇವಾಗ ಏಟಾಗಿರೋ ನಿಮ್ಗೆ ಏನಾಗಬೇಕು ಅಂತೇಳಿ? ನಮ್ಮ ಅಮ್ಮಗ ಕಣಪ್ಪ ಏನಾಗಿದೆ? ಏಟಾಗೈತೆ. ನೀವು ಸಂತೆ ಒಳಗೆ ಹೊಡೆದ್ಬಿಟ್ಟವ್ರೆ. ಆಮೇಲೆ ಎದಳಕ್ಕಾಯ್ತಾ ಇಲ್ಲ. ಏನು ಮಾಡ್ತೀರಾ? ಏನು ಕೊಡ್ದಿರೋದು ಅಂತೇಳಿ? ಯಾರು ಸಾಬ್ರುಗಳು ಬಂದು ಹೊಡೆದವ್ರೆ. ಎಷ್ಟು ಜನ ಅಂತ ಕೇಳಿ? ಎಷ್ಟು ಜನ ಅಂತ ಕೇಳಿ? ಅವರು ಹೊಡೆದಿರೋದು ಏಂತಿಗೆ ಅಂದರೆ, ಅಲ್ಲೊಂದು ಮೇನ್ ರೋಡಲ್ಲಿ ಒಂದು ಮದುವೆ ಮಾಡ್ತಾಯಿದ್ರು. ಅವರು ಪರೀಶ್ ಸಾಬರ್ ಮನೆ ಮುಂಭಾಗ ಒಂದು ಮದುವೆ ಮಾಡ್ತಾಯಿದ್ರು. ಎಷ್ಟು ಜನ ಮನೆ ಒಳಗೆ ಅಟ್ಯಾಕ್ ಮಾಡಿದ್ರು, ಎಷ್ಟು ಜನ ಕೊಡಿದ್ರು ಅಂತೇಳಿ? ಅವರು ಒಂದು ನಿಮಿಷ ಹೇಳ್ಬಿಡ್ತೀನಿ ಪೂರ್ತಿ. ಅವರು ಒಂದು 40-50 ಜನ ಬಂದಿದ್ರು. ಆ ಮದುವೆ ಮಾಡ್ತಾ ಇದ್ದಾಗ ಇವರೇನು ರೋಡಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗಿತಾಯಿದ್ರು. ಸೆಲ್ಫಿ ತೊಗೋಬೇಕಾದ್ರೆ ಇವರು ಫುಟ್ಪಾತ್ ಮಾಡ್ಕೊಂಡು ಗಾಡಿ ಇಳಿಸ್ಕೊಂಡು ಬಂದಿದ್ದಾರೆ. ಅವರು ಅಲ್ಲಿಂದ ಅವ್ರೇನು ಮಾಡಿದ್ದಾರೆ, ಬೆಸ್ಟ್ ಬೀದಿಗೆ ಅಂತ ಬಂದಿದ್ದಾರೆ. ಇವರೇ ಬಂದಿದ್ದಾರೆ ಅಂತ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ರಾತ್ರಿ ಏನಾಗಿದೆ ಅಂತೇಳಿ? ರಾತ್ರಿ ಅದೇ ಇವರೆಲ್ಲ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಹೊಡೆದಿರೋದು. ಇವನು ಬಂದು ಹೊಡೆದ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೊಡೆದಿರೋದು. ಇವನಿಗೆ ಅಭಿಗೆ ಮೊನ್ನೆ ದಿವಸ ಆಗಿದ್ದ ಘಟನೆಗೆ ಇವನಿಗೆ ಸೇರ್ಕೊಂಡು ಇವ್ನು ಬರ್ಬೇಕಾದ್ರೆ ಇವ್ರು ಬೇಕಂತಾನೆ ಇಟ್ಕೊಂಡು ಅವ್ನು ಇರ್ಲೂ ಇಲ್ಲ, ಏನೂ ಇಲ್ಲ, ಅವನು ಬೇಕಂತ ಇಟ್ಕೊಂಡು ಹೊಡೆದಿರೋದು. ಅಂದರೆ ಇನ್ನೊಂದಷ್ಟು ಜನ ಇದ್ರೆ ಅವ್ರು ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಈಗ ಏನು ಘಟನೆ ಆಗಿರೋದು ಅಂತೇಳಿ? ಸರ್, ಮೊನ್ನೆ ಓವರ್ಟೇಕ್ ಮಾಡ್ಕೊಂಡು ಬಂದರು ನಮ್ಮ ಬೀದಿಗೆ.
ಓವರ್ಟೇಕ್ ಮಾಡ್ಕೊ ಬಂದು ನಮ್ಮ ಬೀದಿಗೆ ನಿಲ್ಸಿದ್ರು. ನಮ್ಮ ಅಣ್ಣವ್ರ ಮೇಲೆಲ್ಲ ಹಲ್ಲೆ ಮಾಡಿದ್ರು. ಯಾಕೆ ಮಾಡ್ತಾ ಇದ್ದೀರ ಅಂತ ನಾವು ಬಿಡಿಸಿ ಕಳಿಸಿದ್ವು. ಯಾಕೆ ಓವರ್ಟೇಕ್ ಮಾಡ್ಕೊ ಬಂದ್ರಿ ಅಂದ್ಬಿಟ್ಟು ನಮ್ಮ ಬೀದಿಗೆ ಬಂದು ಈ ಹುಡುಗ ನನ್ನ ಮಗಂಗೆ ಹೊಡೆದ್ರು. ನಾವೆಲ್ಲ ಬಿಡಿಸಿ ಕಳಿಸ್ತು. ಆಮೇಲೆ ಸ್ಟೇಷನ್ ಇವ್ರು ಪೊಲೀಸರೆಲ್ಲ ಬಂದರು. ಅವರೆಲ್ಲ ಬೈದ್ ಕಳ್ಸಿದ್ರು. ಪುನಃ 50 ಜನ ಬಂದು ಪ್ರಾಣ ಬೆದರಿಕೆ ಹಾಕ್ಬಿಟ್ಟು ಹೋದ್ರು. ಆಮೇಲೆ ನಾವು ಸ್ಟೇಷನಿಗೆ ಹೋದು. ಬೀದಿಲಿ ಸರ್. ಆಮೇಲೆ ಇವತ್ತು ಮನೆಗೆ ಬಂದಿರೋದು. ನಾಡಿದ್ದಿದೆ ನೀವು ಫಂಕ್ಷನ್ ಮುಗಿಸ್ಕೊಳ್ಳಿ, ನಾವು ಮದುವೆ ಮುಗಿಸ್ಕೊತೀವಿ, ನಾಡಿದ್ದಿದೆ ಅಂತ ಬೆದರಿಕೆ ಹಾಕಿದ್ರು. ನಾವು ಸ್ಟೇಷನ್ಗೆ ಹೋದ್ರು ಏನೋ ಅವರು ತನಿಖೆ ಮಾಡಿಲ್ಲ ಸರ್, ಆಕ್ಷನ್ ತಗೊಂಡಿಲ್ಲ ಅವರು. ಇದಿಷ್ಟು ಇಲ್ಲಿಂದ ಸ್ಥಳೀಯರ ಆರೋಪ ಆಗಿರುವಂತದ್ದು ಮಮತಾ. ರೈಟ್, ಗಮನಿಸ್ತಾ ಇದ್ರಿ ನೀವು. ಒಂದ್ ಕಡೆಗೆ ಬಹಳಷ್ಟು ಆತಂಕದಲ್ಲಿ ಹಲ್ಲೆಗೆ ಒಳಗಾದ ಕುಟುಂಬಸ್ಥರ ಮಹಿಳೆಯರು ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಕಂಪ್ಲೇಂಟ್ ಕೊಡೋಕೆ ಹೋದ್ವಿ, ಅವ್ರು ಇನ್ನೂ ಕೂಡ ಯಾವುದೇ ಆಕ್ಷನ್ಸ್ ಅಂತ ತಗೊಂಡಿಲ್ಲ ಅಂತ. ಬಟ್ ಈ ಅಸಹಾಯಕತೆ ಯಾಕೆ ಪೊಲೀಸರದ್ದು ಇತ್ತೀಚೆಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಓಕೆ, ಅದು ಸರಿನಾ ತಪ್ಪಾ, ಸತ್ಯನಾ ಸುಳ್ಳ, ಅದೆಲ್ಲವೂ ಇನ್ವೆಸ್ಟಿಗೇಷನ್ ನಂತರನೇ ಗೊತ್ತಾಗುತ್ತೆ. ಮತ್ತು ನೋಡ್ತಾ ಇದ್ದಂಗೆ ಇಂಥ ವಿಚಾರಗಳೆಲ್ಲ ಕೋಮು ಸೂಕ್ಷ್ಮ ವಿಚಾರಗಳಾಗಿ ಬದಲಾಗಿ ಹೋಗುತ್ತೆ. ಇನ್ನೊಂದು ಮಂಗಳೂರು ಆಗೋದಕ್ಕೆ ಕಾಯ್ತಾ ಇದ್ದಾರೆ ಪೊಲೀಸರು. ಯಾಕೆ ಕ್ರಮ ಆಗ್ತಾ ಇಲ್ಲ? ಈಗ 3-4 ದಿನದಿಂದ ಆಗ್ತಾ ಇದೆಯಲ್ಲ ಇದೆಲ್ಲವೂ ಕೂಡ. ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಎಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ? ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಸದ್ಯಕ್ಕೆ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿಗಳ ಕುಟುಂಬಸ್ಥರು ಬಹಳಷ್ಟು ಆಕ್ರೋಶವನ್ನಂತೂ ವ್ಯಕ್ತಪಡಿಸ್ತಾ ಇದ್ದಾರೆ. 50 ಜನ ನುಗ್ತಾರೆ, ಮನೆಯೊಳಗೆ ನುಗ್ಬಿಟ್ಟು ಹೆದರಿಸ್ತಾರೆ, ಮುಗಿಸ್ತೀವಿ ಅಂತ ಬೆದರಿಕೆ, ಓಪನ್ ಥ್ರೆಟ್ ಅನ್ನು ಹಾಕಿ ಹೋಗ್ತಾರೆ, ರಾಜಾರೋಷವಾಗಿ ಇರ್ತಾರೆ. ಅಂದ್ರೆ ಇದು ಯಾವ ರೀತಿ ಭಯದ ಉತ್ಪಾದನೆ ಆಗ್ತಾ ಇದೆ ಮಂಡ್ಯ ಭಾಗದಲ್ಲಿ. ಮತ್ತೆ ಪದೇ ನಾಗಮಂಗಲ ಭಾಗದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾನೆ ಇದೆ. ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಟ್ರಿಗರ್ ಆಗೋದು, ಗುಂಪು ಕಟ್ಕೊಂಡು ಬರೋದು, ಹೆದರಿಸೋದು, ಹೊಡೆಯೋದು, ಇದೆಲ್ಲ ಆಗ್ತಾ ಇದ್ರು. ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತದ ಆಡಳಿತಾತ್ಮಕ ವೈಫಲ್ಯ ಕೂಡ ಎದ್ದು ಕಾಣಿಸ್ತಾ ಇದೆ. ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಇದೆ. ಇಲ್ಲಿ ಬಂದು ಅಸಹಾಯಕತ ಸ್ಥಿತಿಯಲ್ಲಿರುವಂತಹ ಕುಟುಂಬದವರ ಹತ್ರ ಆಲಿಸಿ ಹೋಗೋದಷ್ಟೇ ಅಲ್ಲ, ಕ್ರಮ ಕೈಗೊಳ್ಬೇಕು, ಆ ಎದೆಗಾರಿಕೆಯನ್ನು ತೋರಿಸ್ಬೇಕು. ಇವ್ರು ಯಾಕೆ ತೋರಿಸ್ತಾ ಇಲ್ಲ? ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಇಲ್ಲ. ಇನ್ನೂ ಎಷ್ಟು ಪ್ರಕರಣಗಳು ಈ ರೀತಿ ರಿಪೀಟ್ ಆಗಬೇಕು ಗೊತ್ತಿಲ್ಲ. ದಾವಣಗೆರೆ ಚನ್ನಗಿರಿ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ಗ್ರಾಮದಲ್ಲಿ ಘಟನೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೆ ಒಳಗಾಗಿರೋದು ನಿಜ. ಹಲ್ಲೆ ಮಾಡಿದವ್ರು ಎಷ್ಟು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅಥವಾ ಅರೆಸ್ಟ್ ಮಾಡಿದ್ದಾರೆ? ಕಂಪ್ಲೇಂಟ್ ಆದ್ರೂ ಆಗಿದೆಯಾ ಹೋಗ್ಲಿ, ಅಥವಾ ಇಲ್ಲೂ ಕೂಡ ಸ್ಲೋ ಪ್ರಾಸೆಸ್ ಪೊಲೀಸ್ನವ್ರದ್ದು? ಮಮತಾ, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಏನು ಯಾರು ಕೂಡ ಅರೆಸ್ಟ್ ಅಂತೂ ಕೂಡ ಮಾಡಿಲ್ಲ. ಯಾಕಂದ್ರೆ ಈಗಾಗಲೇ ಅವರ ಪೋಷಕರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪೊಲೀಸರು ಎದುರುಗಡೆ ಇದ್ರು ಸಹ ಅನ್ಯಕೋಮಿನ ಯುವಕರೇನಿದ್ರು ಅವರು ನಮ್ಗೆಲ್ಲರೂ ಕೂಡ ಆವಾಜ್ ಹಾಕಿದ್ರು. ಆ ಸಂದರ್ಭದಲ್ಲಿ ನಾವು ಪರಿಪರಿಯಾಗಿ ಪೊಲೀಸರು ಕೂಡ ಹೇಳಿದ್ರು. ಆದರೆ ಪೊಲೀಸ್ ಅವರಿಗೆ ಸಹ ಒಂದಷ್ಟು ಕಾಲ ನೀವು ದೂರ ಇರಿ, ನಾವು ಇವ್ರಿಗೆ ಹೊಡಿಬೇಕು ಅನ್ನೋ ನಿಟ್ಟಲ್ಲಿ ಅವರು ಹೇಳ್ತಾ ಇದ್ರು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಬಗ್ಗೆ ಇನ್ನೂ ಕೂಡ ದೂರನ್ನು ದಾಖಲು ಮಾಡ್ಕೊಂಡಿಲ್ಲ ಪೊಲೀಸರು. ಮತ್ತೆ ಈ ಸಂಬಂಧ ಯಾರನ್ನು ಕೂಡ ಬಂಧನಕ್ಕೆ ಒಳಪಡಿಸಿಲ್ಲ. ಸದ್ಯ ಇಲ್ಲಿನ ಜನರು ಆಗ್ರಹ ಮಾಡ್ತಾ ಇರುವಂಥದ್ದು ಪದೇ ಈ ರೀತಿಯ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಸಹ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಆದರೆ ಈ ರೀತಿಯಾದ ಪ್ರೊಸೆಸಿಂಗ್ ಯಾವುದು ಕೂಡ ಆಗ್ತಾ ಇಲ್ಲ. ಇವತ್ತು ನಮ್ಮ ಬೀದಿಗೆ, ನಮ್ಮ ಮನೆಗೆ ಬಂದು ನಮಗೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ತಾರಕಕ್ಕೆ ಹೋಗುತ್ತೆ ಅಂತೇಳಿ ಕೂಡ ಒಂದು ವಿಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅವರ ಮನೆಯವರನ್ನ ಮಡ್ಕಿದ್ದಾರೆ. ಅಮ್ಮ, ಎಕ್ಸಾಕ್ಟ್ ಇವತ್ತು ಏನಾಯ್ತು ಮನೇಲಿ ಅಂತೇಳಿ? ಇವತ್ತು ನಾವು ಮಾಮೂಲಿ ಕೆಲ್ಸಕ್ಕೆ ಹೋಗಿದ್ವಿ. ಮಾಮೂಲಿ ಇವತ್ತು ಸಂತೆ ಇತ್ತು, ಸಂತೆಗೆ ಬಂದಿದ್ವಿ. ಸಂತೆಯಲ್ಲಿ ಜನ ತುಂಬ ತುಂಬಿದ್ರು. ನಮ್ಮ ಶಾಪ್ ಹತ್ರನೇ ತುಂಬ ಯಾಕೆ ಈ ಥರ ನನಗೆ ಯಾರೋ ಕಾಲ್ ಮಾಡಿದ್ರು, ನಿಮ್ಮ ಶಾಪ್ ಹತ್ರ ತುಂಬ ಜನ ಬಂದಿದ್ದಾರೆ, ನಿಮ್ಮ ಯಜಮಾನ್ರು ಕೇಳ್ಕೊಂಡು ಅಂತ. ನನ್ನ ಶಾಪ್ ಹತ್ರ ಹೋಗೋಷ್ಟರಲ್ಲಿ ಅಲ್ಲಿ ನಮ್ಮ ಮನೆಯವ್ರು ಇರಲಿಲ್ಲ, ನನ್ನ ಮಗ ಇದ್ದ. ಯಾಕೆ ಏನು ಅನ್ನೋಷ್ಟರಲ್ಲಿ ಪೊಲೀಸ್ನವ್ರು ಬಂದು ಕಳಿಸಿದ್ರು. ಅದಾದಮೇಲೆ ಏನು ಅಂತ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಅಭಿಗಾಗಲೇ ಹೊಡೆದಿದ್ರು. ಅಭಿಗೆ ಹೊಡೆದವ್ರೆ ಅಂತ ಗೊತ್ತಾದಾಗ ಮೊನ್ನೆ ರಾತ್ರಿ ಜಗಳ ಆಗಿದ್ದು ನಮ್ಗೆ ಗೊತ್ತಿತ್ತು. ಇವರೇ ಹುಡುಕೋ ಬಂದಿರೋದು ಮನೆ ಹತ್ರ ಬಂದ. ಆಮೇಲೆ ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗಿ 10 ನಿಮಿಷಕ್ಕೆ ಕರೆಂಟ್ ಹೊರಟೋಯ್ತು. ಕರೆಂಟ್ ಹೋದ್ರೆ ಸುಮಾರು ಜನ ಬಂದಿದ್ದಾರೆ. ಬಂದು ಬಾಯಿಗೆ ಬಂದಂಗೆ ಬೈತಿದ್ದಾರೆ, ಅವ್ನು ಕರಿ, ಅವನನ್ನು ಸಾಯಿಸ್ತೀವಿ, ಅವನ್ನೆಲ್ಲವೂ ಸಿಕ್ಕಿದ್ಯಾ, ಆ ಥರ ಎಲ್ಲ ಕೆಟ್ಟಾಗಿ ಮಾತಾಡಿದ್ರು. ನಾವು ಏನಕ್ಕೆ ಇಷ್ಟೊಂದು ಜನ ಬಂದಿದ್ದಾರಲ್ಲ, ನಾನು ಒಬ್ಬಳೇ ಇದ್ದೆ ಮನೇಲಿ. ನಾನು ಒಬ್ಬಳೇ ಇದ್ದಾಗ ನನಗೆ ಅಷ್ಟು ಜನ ಬಂದಾಗ ಗಾಬರಿ ಆಯಿತು. ಯಾರು ಏನು ಅಂತ ಕೇಳಿದ್ರು ಅವ್ರು ಯಾರು ಹೇಳ್ತಾ ಇಲ್ಲ, ಬರೀ ಹೇಳ್ತಾನೆ ಇದ್ರು, ನಿನ್ನ ಗಂಡನ ಕರಿ, ಅವನನ್ನು ಸಾಯಿಸ್ತೀವಿ, ಕೊಲ್ತೀವಿ, ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ರು. ಅವಾಗ ನಾವು ಏನು ಮಾತಾಡಬೇಕು, ಏನು ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕೆ ಏನು ಹೇಳ್ತಿಲ್ಲ. ಅಷ್ಟು ನಾವು ಬಾಗಿಲು ತೆಗಿಯೋಷ್ಟಲ್ಲ ಆಲ್ರೆಡಿ ಕರೆಂಟ್ ಬರೋಕ್ಕೂ ಅವ್ರು ಹೋಗೋಕ್ಕೂ ಒಂದೇ ಆಗೋಯ್ತು. ನಾವು ಏನು ಅಂದರೆ ತುಂಬ ಜನ ನೀನು ಸಾಯಿಸೋವರೆಗೂ ಬಿಡಲ್ಲ ಅನ್ನೋ ಥರ ಇದ್ರು. ಅಂದ್ರೆ ಘಟನೆ ಅಂದ್ರೆ ಬೈಕ್ ಓವರ್ಟೇಕ್ ಮಾಡೋ ವಿಚಾರಕ್ಕೆ ಅಂತ ಹೇಳ್ತಿದ್ರು. ಎಕ್ಸಾಕ್ಟ್ ಏನು ಘಟನೆ ಅಂತ ಹೇಳಿ? ಅದು ಮೊನ್ನೆ ಅವರು ಬೆಂಗಳೂರಿಂದ ಬಂದಿರೋದು ಹುಡುಗರು, ಬಂದು ಓವರ್ಟೇಕ್ ಮಾಡಿದ್ರು. ಅವರು ಯಾರು ಓವರ್ಟೇಕ್ ಮಾಡಿಲ್ಲ, ಗಲ್ಲಿ
ಬೀದಿ ಅದು ರೋಡು, ಹಬ್ಬ ಇತ್ತು, ನಮ್ಮ ಬೀದಿಲಿ ಹಬ್ಬ ಇದ್ದಿದ್ರಿಂದ ಹಬ್ಬ ಮಾಡ್ತಾ ಇದ್ವಿ, ಓವರ್ಟೇಕ್ ಮಾಡಿದ್ರಿ ಅಂತ ಬಂದು ಸುಮ್ಮನೆ ಜಗಳ ಮಾಡಿದ್ದು. ಮಮತಾ, ಇದಿಷ್ಟು ಇಲ್ಲಿನ ಜನರ ಮಾತಾಗಿರುವಂಥದ್ದು. ಅಂದ್ರೆ ಬೈಕ್ ನಲ್ಲಿ ಓವರ್ಟೇಕ್ ಮಾಡುವಂತ ವಿಚಾರಕ್ಕೆ ಈ ಘಟನೆ ಜರುಗಿದೆ ಅಂತೇಳಿ ಹೇಳ್ತಾ ಇರುವಂಥದ್ದು ಮಮತಾ. ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ. ಒಟ್ಟಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳು ಕಾನೂನಿನ ಬಗ್ಗೆ ಭಯ ಮೂಡಿಸುವಲ್ಲಿ ಅಥವಾ ರೆಸ್ಪೆಕ್ಟ್ ಮೂಡಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಮತ್ತು ಗೃಹ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಕಾರ್ಯವೈಖರಿ ಬಗ್ಗೆ ಮತ್ತೊಂದ್ಸಲ ಪ್ರಶ್ನೆ, ಎಷ್ಟು ಅಂತ ಲಾ ಅಂಡ್ ಆರ್ಡರ್ ಹದಗೆಡ್ತಾ ಇದೆ, ಗಲ್ಲಿಗಳಲ್ಲಿ ಕಾನೂನಿನ ಬಗ್ಗೆ ಭಯ ಕಡಿಮೆ ಆಗ್ತಾ ಇದೆ ಅಂತ ಎಷ್ಟು ಅಂತ ಹೇಳೋದು, ಸುಧಾರಿಸ್ತಾ ಇದೆಯಾ ಇಲ್ಲ? ಪ್ರತಿದಿನ ಇನ್ಸಿಡೆಂಟ್ಗಳ ಪ್ಯಾಟ್ರನ್ ಸೇಮ್ ಇದೆ, ಜಾಗ ಮಾತ್ರ ಬದಲಾಗ್ತಾ ಇದೆ. ನೋಡ್ತಾ ಇದ್ದೀರಾ ಹಲ್ಲೆಗೆ ಒಳಗಾದವರ ಕುಟುಂಬದವರ ಆಕ್ರೋಶ ಹೇಗಿದೆ ಅಂತ.